ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಡಿಸೆಂಬರ್ 2ನೇ ತಾರೀಕು ಮಂಗಳವಾರ ತುಂಬಾ ಶಕ್ತಿಯುತವಾಗಿರುವಂಥ ಅದ್ಭುತವಾದ ಮೈತ್ರೇಯಿ ಮುಹೂರ್ತ ಬರ್ತಾ ಇದೆ. ಮೈತ್ರೇಯಿ ಮುಹೂರ್ತ ಬಂದಾಗ ನಾವು ಮಾಡಿರುವಂಥ ಸಾಲ ಇರುತ್ತಲ್ವ, ಅದನ್ನು ಒಂದು ಭಾಗ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ತೀರಿಸೋದಕ್ಕೆ ಪ್ರಯತ್ನ ಪಟ್ಟರೆ ಸಾಲ ಮರುಕಳಿಸೋದಿಲ್ಲ. ಏಕೆಂದರೆ ಸಾಕಷ್ಟು ಜನಕ್ಕೆ ಮೈತ್ರೇಯಿ ಮುಹೂರ್ತದ ಬಗ್ಗೆ ಗೊತ್ತಿರುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಆದರೆ ನಮ್ಮ ಮತ್ತೊಂದು ಚಾನಲಲ್ಲೂ ಕೂಡ ಮೈತ್ರೇಯಿ ಮುಹೂರ್ತದ ಸಾಕಷ್ಟು ವಿಡಿಯೋಗಳನ್ನು ಅದರ ಬಗ್ಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ. ತುಂಬ ಜನಕ್ಕೆ ಸಾಲ ಮಾಡ್ಕೊಂಡಿರ್ತಾರೆ, ಇರೋ ಬರೋ ಒಡವೆಗಳನ್ನು ಗಿರ್ವಿ ಇಟ್ಟಿರ್ತಾರೆ, ಕೈ ಸಾಲ ಮಾಡ್ಕೊಂಡಿರ್ತಾರೆ, ಬಡ್ಡಿ ಕಟ್ಟೋದಕ್ಕಾಗದೆ ಒದ್ದಾಡ್ತಾ ಇರ್ತಾರೆ. ಈ ರೀತಿಯ ಸಂದರ್ಭಗಳಲ್ಲಿ ಅದು ಮಂಗಳವಾರ ಕೂಡಿ ಬಂದಿದೆ. ಸಾಧಾರಣವಾಗಿ ಈ ರೀತಿ ಮೈತ್ರೇಯಿ ಮುಹೂರ್ತ ಇಲ್ಲದೇ ಇರುವಂಥ ಮಂಗಳವಾರದ ದಿನಗಳಲ್ಲೇ ನಾವು ಸಾಲವನ್ನು ತೀರಿಸಿದಾಗ ಮತ್ತೆ ನಾವು ಸಾಲ ಮಾಡುವಂಥ ಪ್ರಮೇಯ ಬರೋದಿಲ್ಲ ಅನ್ನೋದು ಕೂಡ ಎಲ್ರಿಗೂ ಗೊತ್ತು. ಅಂತಹ ವಿಶೇಷವಾದ ಮಂಗಳವಾರದ ದಿನವೇ ಮೈತ್ರೇಯಿ ಮುಹೂರ್ತ ಬಂದಿದೆ ಅಂದರೆ ನಿಜವಾಗ್ಲೂ ನಮಗೆ ಒಳ್ಳೆಯ ದಿನಗಳು ಪ್ರಾರಂಭ ಆಗಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಕಷ್ಟ ಅನ್ನೋದು ಸಹಜ. ಮನುಷ್ಯ ಅಂದ ಮೇಲೆ ಕಷ್ಟ, ನಷ್ಟ, ಬಾಧೆ, ಸಾಲ ಇದೆಲ್ಲವೂ ಕೂಡ ನಾವು ಮಾಡ್ಕೊಳ್ತೀವಿ. ಆದರೆ ಎಲ್ಲವನ್ನು ಕೂಡ ಜಾಸ್ತಿ ಮಾಡಿಕೊಳ್ಬಾರ್ದು. ಈ ದಿನ ನೀವು ತಪ್ಪದೆ ಸಮಯವನ್ನು ತಿಳಿಸ್ತೀನಿ. ಈ ಸಮಯದಲ್ಲಿ ನೀವು ಬ್ಯಾಂಕಲ್ಲಿ ಏನಾದರೂ ಲೋನ್ ಮುಖಾಂತರ ತಗೊಂಡಿದ್ರು, ಮನೆ ಕಟ್ಟೋದಕ್ಕೆ ಸಾಲಗಳು ಮಾಡಿದರೆ ಮಾತ್ರ ಅದನ್ನು ಪ್ರಯತ್ನ ಪಡಬೇಡಿ. ಏಕೆಂದರೆ ಅದು ನಮ್ಮ ಕನಸಾಗಿರುತ್ತೆ. ನಾವು ಯಾವುದಾದ್ರೂ ಇಷ್ಟಪಟ್ಟು ಸಾಲಗಳನ್ನು ಮಾಡ್ಕೊಂಡಿರ್ತೀವಿ ನೋಡಿ, ಮನೆಗೋಸ್ಕರ, ಸೈಟಿಗೋಸ್ಕರ ಅಥವಾ ಜಮೀನಿಗೋಸ್ಕರ. ಅವುಗಳಿಗೆ ನಾವು ಮನಸ್ಸಿಟ್ಟು ಸಾಲ ಮಾಡಿರೋದ್ರಿಂದ ನೀವು ಅದಕ್ಕೆ ಪ್ರಯತ್ನ ಪಡಬೇಡಿ. ನಾವು ಏನೋ ಒಂದು ಕಷ್ಟಕ್ಕೆ ಅಂತಂದ್ಬಿಟ್ಟು ಸಾಲ ಮಾಡ್ಕೊಂಡಿದ್ದಾಗ ಅದಕ್ಕೆ ಪ್ರಯತ್ನ ಪಡಿ. ಸಾಕಷ್ಟು ಈ ಒಂದು ಮುಹೂರ್ತ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು 2 ವಿಧಾನದಲ್ಲಿ ಮಾಡ್ಕೊಳ್ಬಹುದು. ಸಾಕಷ್ಟು ಜನ ಮೈತ್ರೇಯಿ ಮುಹೂರ್ತ ಮುಗಿದ ಮೇಲೆ ಕೇಳ್ತೀರಾ. ಅದಕ್ಕೆ ಮುಂಚೆನೇ ನಾನು 1 ದಿನ 2 ದಿನ ಮುಂಚೆನೇ ತಿಳಿಸ್ತಾ ಇರ್ತೀನಿ. ಮಾಡ್ಕೊಳ್ಳಿ ಸ್ನೇಹಿತರೆ, ತುಂಬ ಒಳ್ಳೆಯದಾಗುತ್ತೆ. ಇದರಿಂದ ಈ ಮೈತ್ರೇಯಿ ಮುಹೂರ್ತದ ಒಂದು ಯಾವ ರೀತಿ ಮಾಡಿಕೊಳ್ಬೇಕು, ಅದನ್ನು ಮಾಡಿರುವಂಥವರು ಎಷ್ಟೋ ಜನಕ್ಕೆ ತುಂಬ ಒಳ್ಳೆಯದಾಗಿದೆ. ಅದು ನಿಮಗೂ ಕೂಡ ಆಗಲಿ ಅಂತ ನಾನಿಲ್ಲಿ ಬಯಸ್ತಾ ಇದ್ದೀನಿ. ಮಂಗಳವಾರ ಬಂದಿದೆ. ಈ ದಿನಗಳಲ್ಲಿ ಸಾಲವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಸಾಧಾರಣವಾಗಿ ಮಂಗಳವಾರ ದಿನ ತಗೊಳ್ಳೇಬಾರ್ದು. ಆ ರೀತಿ ಮೈತ್ರೇಯಿ ಮುಹೂರ್ತ ಬೇರೆ ಬಂದಿರೋದ್ರಿಂದ ಆ ದಿನಗಳಲ್ಲಿ ಒಡವೆ ಗಿರ್ವಿ ಇಡೋದಾಗಲಿ ಅಥವಾ ಸಾಲ ಮಾಡ್ಕೊಳ್ಳೋದಾಗಲಿ ಮಾಡೋದಕ್ಕೆ ಹೋಗಬೇಡಿ. ನೀವು ಸಾಲ ತಗೊಂಡಿದ್ರೆ ಈಗ ಬಂದಿರುವಂಥ ಮುಹೂರ್ತದ ಸಮಯ ತುಂಬ ಚೆನ್ನಾಗಿ ಬಂದಿದೆ. ಆರಾಮಾಗಿ ಮಧ್ಯಾಹ್ನ ಬಂದಿರೋದ್ರಿಂದ ನೀವು ಆ ಸಮಯಕ್ಕೆ ಎಲ್ಲ ಕಡೆನೂ ಕಟ್ಕೊಳ್ಬಹುದು. ಬ್ಯಾಂಕಲ್ಲಾಗಿದ್ದರೂ, ಗಿರ್ವಿ ಅಂಗಡಿಗಳಲ್ಲಾಗಿರಬಹುದು, ಈ ರೀತಿ ನೀವು ಫಿನಾನ್ಷಿಯಲ್ ಕಂಪ್ನಿಗಳಲ್ಲಾಗಿರಬಹುದು ತಗೊಂಡಿರ್ತೀರಲ್ವ, ನೀವು ಕಟ್ಟಬಹುದು. ಕೆಲವೊಬ್ಬರಿಗೆ ಕಟ್ಟೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಷ್ಟೊಂದು ಬಡ್ಡಿ ಕಟ್ಟೋದಕ್ಕೆ, ಆದರೆ ಸ್ವಲ್ಪನೇ ಇದೆ. ಈ ರೀತಿ ಕೂಡ ಮಾಡಿಕೊಳ್ಳುವಂಥ ವಿಧಾನವನ್ನು ತಿಳಿಸ್ತೀನಿ. ಒಂದು ಕಾಗದ ತಗೊಂಡಿದ್ದೆ, ಮೈತ್ರೇಯಿ ಮುಹೂರ್ತದ ಸಮಯವನ್ನು ನಾವು ಬಳಸ್ಕೊಂಡು ಈ ರೀತಿ ಯಾರ ಹತ್ರ ತಗೊಂಡಿರ್ತೀರ ನೋಡಿ, ಅವ್ರ ಹೆಸರನ್ನು ಬರೆದು ಮೈತ್ರೇಯಿ ಮುಹೂರ್ತದಲ್ಲಿ ಇಂತಹವರ ಹಣವನ್ನು ನಾವು ತೀರಿಸಿದ್ದೀವಿ ಅಂತಂದ್ಬಿಟ್ಟು ಒಂದು ಚೀಟಿನಲ್ಲಿ ಬರೀರಿ. ಬರೆದುಬಿಟ್ಟು ನಿಮ್ಮ ಹತ್ರ 100, 500, 1000 ಈ ಥರ ಇರುತ್ತಲ್ವ, ಆ ದುಡ್ಡನ್ನು ಅದ್ರ ಒಳಗಡೆ ಇಟ್ಟು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟು ಮಲಕ್ಕೊಳ್ಳಿ ಅದನ್ನು. ತದನಂತರ ಈ ರೀತಿ ಮೈತ್ರೇಯಿ ಮುಹೂರ್ತಗಳು 3 ಮೈತ್ರೇಯಿ ಮುಹೂರ್ತಗಳನ್ನು ಬಳಸ್ಕೊಳ್ಬೇಕು.
ಅಷ್ಟು ದುಡ್ಡನ್ನು ಒಂದು ಕಡೆ ಸೇರಿಸಾದ ಮೇಲೆ ನೀವು 3ನೇ ಮೈತ್ರೇಯಿ ಮುಹೂರ್ತ ಬರುತ್ತಲ್ವ ಬೈ ಹ್ಯಾಂಡ್ ಅವ್ರ ಕೈಗೇ ಆ ದುಡ್ಡನ್ನು ಸೇರಿಸಬೇಕು ಸ್ನೇಹಿತರೆ. ಈ ಥರ ಕೊಟ್ಟಾಗ ನಿಮಗೆ ಮೈತ್ರೇಯಿ ಮುಹೂರ್ತಗಳ ಸಮಯವನ್ನು ಬಳಸ್ಕೊಂಡಾಗ ಬೇಗ ಸಾಲ ತೀರಿಸ್ತೀರ. ಮತ್ತೊಂದು ಸೇಮ್ ಬೇ ಲೀಫನ್ನು ತಗೊಳ್ಳಿ, ಪಲಾವ್ ಎಲೆ ಅಂತ ಹೇಳ್ತೀವಲ್ವ, ಆ ಎಲೆಯ ಮೇಲೆ ನೀವು ಬ್ಯಾಂಕಲ್ಲಾಗಿರಬಹುದು, ಒಡವೆ ಇಟ್ಟಿರುವಂಥ ಅಂಗಡಿ ಹೆಸರು ಗೊತ್ತಿದ್ದರೆ, ಅಥವಾ ನಿಮ್ಮ ಕೈ ಸಾಲ ಯಾರ ಹತ್ರ ಆದರೂ ಮಾಡಿಕೊಂಡಿದ್ರೆ ಈ ಮೈತ್ರೇಯಿ ಮುಹೂರ್ತವನ್ನು ಬಳಸ್ಕೊಂಡು ನಾವು ಸಾಲವನ್ನು ತೀರಿಸಿದ್ದೀವಿ ಅಂತಂದ್ಬಿಟ್ಟು ಪಾಸಿಟಿವ್ ಆಗಿ ಬರೆದುಬಿಟ್ಟು ಎಲೆಯ ಮೇಲೆ ಇದನ್ನು ನೀವು ಒಂದು ಕ್ಯಾಂಡಲನ್ನು ಹಚ್ಚಿ, ಒಂದು ದೀಪವನ್ನು ಹಚ್ಚಿ, ಒಂದು ಪ್ಲೇಟಲ್ಲಿ ಇಟ್ಕೊಂಡು ಸುಡಬೇಕು. ಪೂರ್ತಿಯಾಗಿ ಇದೆಲ್ಲವೂ ಸುಟ್ಟೋಗಬೇಕು. ತದನಂತರ ಈ ಬೂದಿ ಇರುತ್ತಲ್ವ, ಅದನ್ನು ತಗೊಂಡೋಗಿ ಯೂನಿವರ್ಸ್ ನೀವು ವಿಶ್ವಕ್ಕೆ ಥ್ಯಾಂಕ್ಸ್ ಹೇಳಿಬಿಟ್ಟು ಅದನ್ನು ಗಾಳಿಯಲ್ಲಿ ಉಫ್ ಅಂತ ಊದಿ. ಇದೆಲ್ಲವೂ ಕೂಡ ನಂಬಿಕೆ ಇರುವಂಥವರು ಮಾಡಿಕೊಳ್ಬೇಕು. ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವುದೇ ಪರಿಹಾರ ಆಗಿರಬಹುದು, ಏನೇ ಆಗಿರಬಹುದು, ನಮಗೆ ಮನಸ್ಸಲ್ಲಿ ಒಂದು ವಿಶ್ವಾಸ, ನಂಬಿಕೆ ಇದೆ ಅಂತ ಹೇಳಿದ್ರೆ ತಪ್ಪದೆ ಮಾರ್ಗಗಳು ಸೂಚಿಸುತ್ತೆ. ನಂಬಿಕೆ ಇಲ್ಲದೆ ಮಾಡಿಕೊಂಡ್ರೆ ಅದು ವ್ಯರ್ಥ ಆಗಿಬಿಡುತ್ತೆ. ಅದಕ್ಕೋಸ್ಕರ ತಪ್ಪದೆ ಈ ರೀತಿ 2 ರೀತಿಯಲ್ಲಿ ಪ್ರಯತ್ನ ಪಡಿ. ಇದನ್ನು ನೀವು ಮೈತ್ರೇಯಿ ಮುಹೂರ್ತಗಳು 3 ಬಳಸ್ಕೊಂಡಾಗ ಒಂದು ನಿಮಗೆ ಆ ಸಾಲ ಏನಿರುತ್ತೆ ನೋಡಿ, ಅದನ್ನು ಸ್ವಲ್ಪನೇ ತೀರಿಸ್ತಾ ಇದ್ದೀವಿ ಅನ್ನುವಂಥವರು ಬೇಗ ತೀರಿಸುವಂಥದ್ದಾಗುತ್ತೆ. ಒಡವೆಗಳು ಬೇಗ ಬಿಡಿಸಿಕೊಳ್ಳುವಂಥ ಮಾರ್ಗಗಳು ನಿಮಗೆ ಗೊತ್ತಾಗುತ್ತೆ. 2 ಥರ ಕೂಡ ಬಳಸ್ಕೊಳ್ಬಹುದು. ನಿಮಗೆ ಇದರಲ್ಲಿ ಯಾವುದು ಈಸಿ ಆಗುತ್ತೋ ಆ ರೀತಿ ಬಳಸ್ಕೊಳ್ಳಿ. ಅದರ ಸಮಯ ಕೂಡ ಇಲ್ಲಿ ತುಂಬ ವಿಶೇಷವಾಗಿದೆ. ಮಧ್ಯಾಹ್ನ ಮೈತ್ರೇಯಿ ಮುಹೂರ್ತದ ಸಮಯದಲ್ಲಿ ಮಾತ್ರ ನೀವು ಇಷ್ಟು ಕೆಲಸಗಳನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ. ಆ ಮುಹೂರ್ತ ದಾಟದ ಮೇಲೆ ಅಥವಾ ಆ ಮುಹೂರ್ತಕ್ಕೆ ಮುಂಚೆನೇ ಮಾಡಿಕೊಂಡ್ರೆ ಫಲ ಅನ್ನೋದು ಸಿಗೋದಿಲ್ಲ. ಮಂಗಳವಾರ ಆಗಿರೋದ್ರಿಂದ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ. ಬೇಳೆ ಪದಾರ್ಥಗಳಿರುತ್ತಲ್ವ, ಅದನ್ನು ನೀವು ಸಾಂಬಾರಲ್ಲಿ ಬಳಸೋದಕ್ಕೆ ಹೋಗಬೇಡಿ. 2ನೇ ತಾರೀಕು ಡಿಸೆಂಬರು ನಮಗೆ ಮಧ್ಯಾಹ್ನ 2:47ಕ್ಕೆ ಪ್ರಾರಂಭ ಆಗುತ್ತೆ, 4:32ಕ್ಕೆ ಮುಕ್ತಾಯ ಆಗುತ್ತೆ. ಇನ್ನೊಂದು ಸಾರಿ ಹೇಳ್ತೀನಿ, 2:47ಕ್ಕೆ ಪ್ರಾರಂಭ ಆಗಿ 4:32ಕ್ಕೆ ಮುಕ್ತಾಯ ಆಗುತ್ತೆ ಮೈತ್ರೇಯಿ ಮುಹೂರ್ತದ ಸಮಯ. ಈ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಒಳ್ಳೆ ರೀತಿಯಲ್ಲಿ ಒಡವೆ, ಸಾಲ ಅದು ಏನೇ ಇರಬಹುದು ತಪ್ಪದೆ ತೀರಿ ನಿಮಗೆ ನೆಮ್ಮದಿಯನ್ನು ಕೊಡುವಂಥದ್ದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.